ಹಾಯ್ ಪುಟಾಣಿಗಳೇ, ಹೇಗಿದ್ದೀರಾ? ಇವತ್ತು ನಾವು ಒಂದು ಒಳ್ಳೆ ಮಜಾವಾದ ಕಥೆ ಕೇಳೋಣ. ಆ ಕಥೆಯ ಹೆಸರು ಚಿಕ್ಕ ಹುಡುಗ ಮತ್ತು ಅಂತರಿಕ್ಷ ಸಾಹಸ. ಕೇಳಕ್ ತಯಾರಾ? ಸರಿ, ಹಾಗಾದ್ರೆ ಎಲ್ಲರೂ ಆರಾಮವಾಗಿ ಕುತ್ಕೊಳ್ಳಿ, ಕತೆ ಶುರು ಮಾಡೋಣ. ಒಂದ್ಸಲ ಏನಾಯ್ತು ಅವ್ರೆ, ಒಂದು ಚಿಕ್ಕ ಚಂದದ ಹಳ್ಳಿ ಇತ್ತು. ಆ ಹಳ್ಳಿಲಿ ಅರ್ಜುನ್ ಅಂತ ಒಬ್ಬ ತುಂಬಾ ಚುರುಕಾದ ಹುಡುಗ ಇದ್ದ. ಅರ್ಜುನ್ಗೆ ರಾತ್ರಿ ಅಂದ್ರೆ ಏನೋ ಒಂಥರ ಖುಷಿ. ಯಾಕೆ ಗೊತ್ತಾ? ಯಾಕಂದ್ರೆ ರಾತ್ರಿ ಹೊತ್ತು ಮನೆಯಿಂದ ಹೊರಗೆ ಬಂದು ಆಕಾಶದಲ್ಲಿ ಪಳಪಳ ಅಂತ ಹೊಳೆಯೋ ನಕ್ಷತ್ರಗಳನ್ನ ನೋಡ್ತಾ ಅಪ್ಪಾ, ನಾನೂ ಒಂದಿನ ಅಲ್ಲಿಗೆ ಹೋಗ್ಬೇಕು ಅಂತ ಕನಸು ಕಾಣ್ತಿದ್ದ. ಹೀಗೇ ಇರ್ಬೇಕಾದ್ರೆ ಒಂದು ದಿನ ಸಾಯಂಕಾಲ ಅರ್ಜುನ್ ತನ್ನ ಫೇವ್ರೇಟ್ ಆಟಿಕೆ ಅಂದ್ರೆ ಒಂದು ಕೆಂಪು ಬಣ್ಣದ ರಾಕೆಟ್ ಇತ್ತಲ್ವಾ, ಅದ್ರ ಜೊತೆ ಆಟ ಆಡ್ತಾ ಇದ್ದ. ಅವನು ಆಟ ಆಡ್ತಾ ಇರುವಾಗ್ಲೇ ಇದ್ದಕ್ಕಿದ್ದ ಹಾಗೆ ಆ ರಾಕೆಟ್ ಲೈಟ್ ತರ ಹೊಳೆಯೋಕ್ ಶುರುವಾಯ್ತು. ಅಷ್ಟೇ ಅಲ್ಲ, ಅದ್ರಿಂದ ಒಂದು ಮಾತು ಕೂಡ ಕೇಳಿಸ್ತು. ಅದು ಹೇಳಿತು, ಅರ್ಜುನ್ ಬಾ, ನಾವಿಬ್ರು ಅಂತರಿಕ್ಷಕ್ಕೆ ಹೋಗಿ ಬರೋಣ ಅಂತ. ಅರೆ, ಆಟದ ರಾಕೆಟ್ ಮಾತಾಡ್ತಿದ್ಯಲ್ಲ ಅಂತ ಅರ್ಜುನ್ಗೆ ಒಂಥರ ಆಶ್ಚರ್ಯ ಆಯ್ತು. ಆದ್ರೆ ಆಕಾಶಕ್ಕೆ ಹೋಗೋ ಚಾನ್ಸ್ ಸಿಕ್ತಲ್ಲ ಅಂತ ಒಳಗೊಳಗೆ ಭಯಂಕರ ಖುಷಿಪಟ್ಟ. ಸರಿ, ಅರ್ಜುನ್ ತಡ ಮಾಡದೆ ರಾಕೆಟ್ ಒಳಗೆ ಹೋಗಿ ಕೂತ. ರಾಕೆಟ್ ರೆಡಿ ಆಯ್ತು. ಕೌಂಟ್ ಡೌನ್ ಶುರು. 3, 2, 1 ಭರ್ರ್ ಅಂತ ಶಬ್ದ ಮಾಡ್ಕೊಂಡು ರಾಕೆಟ್ ಮೇಲಕ್ಕೆ ಹಾರೋಕ್ ಶುರುವಾಯ್ತು. ರಾಕೆಟ್ ಮೇಲೆ ಹೋಗ್ತಾ ಹೋಗ್ತಾ ಬಿಳಿ ಪಂಜು ಮಿಠಾಯಿ ತರ ಕಾಣೋ ಮೋಡಗಳನ್ನೆಲ್ಲ ದಾಟ್ಕೊಂಡು ಇನ್ನೂ ಮೇಲೆ ಹೋಯ್ತು. ನೋಡ್ತಿದ್ದ ಹಾಗೆ ರಾಕೆಟ್ ಸಾವಿರಾರು ನಕ್ಷತ್ರಗಳ ಮಧ್ಯ ತೇಳ್ತಾ ಇತ್ತು. ಆಹಾ, ಮಿನುಗುವ ನಕ್ಷತ್ರಗಳೆಲ್ಲ ಅವನ ಪಕ್ಕದಲ್ಲೇ ಇದ್ದ ಹಾಗೆ ಅರ್ಜುನ್ಗೆ ಅನ್ನಿಸ್ತು. ಇದೆಲ್ಲ ನಿಜಾನಾ ಕನಸನಾ ಅಂತ ಅವನಿಗೆ ಅರ್ಥನೇ ಆಗ್ಲಿಲ್ಲ. ಹಾಗೆ ಹೋಗ್ತಾ ಇರುವಾಗ ದೂರದಲ್ಲಿ ಕಾಮನಬಿಲ್ಲಿನ ಹಾಗೆ ಬಣ್ಣ ಬಣ್ಣದ ಒಂದು ಗ್ರಹ ಕಾಣಿಸ್ತು. ವಾವ್, ಎಷ್ಟು ಚೆನ್ನಾಗಿದೆ ಅಂದ್ಕೊಂಡೆ. ರಾಕೆಟ್ ಮೆಲ್ಲಗೆ ಹೋಗಿ ಆ ಗ್ರಹದ ಮೇಲೆ ಇಳಿತು. ಅಲ್ಲಿ ಇಳಿದು ನೋಡಿದ್ರೆ ಅಬ್ಬಾ, ಪುಟ್ಟ ಪುಟ್ಟ ತುಂಬಾ ಮುದ್ದಾದ ಜೀವಿಗಳಿದ್ರು. ಅವರೆಲ್ಲ ಅರ್ಜುನನ ನೋಡಿ ನಗ್ತಾ ಫ್ರೆಂಡ್ಲಿಯಾಗಿ ವೆಲ್ಕಮ್ ಮಾಡಿದ್ರು. ಆದ್ರೆ ಒಂದು ವಿಷಯ, ಅವರ ಮುಖದಲ್ಲಿ ಯಾಕೋ ಒಂದು ಚೂರು ಬೇಜಾರು ಕಾಣ್ತಾ ಇತ್ತು. ಅವರಲ್ಲೊಬ್ರು ಮುಂದೆ ಬಂದು ಮೆಲ್ಲಗೆ ಹೇಳಿದ್ರು, ನೋಡು, ನಮ್ಮ ಗ್ರಹದ ಬೆಳಕು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ, ಎಲ್ಲ ಕತ್ಲೆ ಆಗ್ತಾ ಇದೆ. ಅಯ್ಯೋ ಪಾಪ, ಇದನ್ನ ಕೇಳಿ ಅರ್ಜುನ್ಗೂ ಬೇಜಾರಾಯ್ತು. ಇವ್ರಿಗೇನಾದ್ರೂ ಸಹಾಯ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ದ. ಅರ್ಜುನ್ ಈಗ ಏನ್ ಮಾಡ್ಬೋದು? ಅರ್ಜುನ್ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡ್ದ. ಆಗ ಅವನ ತಲೆಯಲ್ಲಿ ಒಂದು ಸೂಪರ್ ಐಡಿಯಾ ಬಂತು. ತನ್ನ ಬ್ಯಾಗ್ನಿಂದ ಒಂದು ಚಿಕ್ಕ ಟಾರ್ಚ್ ಲೈಟ್ ಹೊರಗೆ ತೆಗೆದ. ಅದನ್ನೇ ಬೆಳೆಸಿ ಆ ಇಡೀ ಗ್ರಹವನ್ನೇ ಬೆಳಗಿಸೋಕೆ ಒಂದು ಪ್ಲಾನ್ ಮಾಡ್ದ. ನೋಡ್ತಿದ್ದ ಹಾಗೆ ಅರ್ಜುನ್ ಮಾಡಿದ ಉಪಾಯದಿಂದಾಗಿ ಆ ಇಡೀ ಗ್ರಹ ಮತ್ತೆ ಮೊದ್ಲಿನ ಥರನೇ ಜಗಜಗ ಅಂತ ಹೊಳೆಯೋಕೆ ಶುರುವಾಯ್ತು. ಇದನ್ನ ನೋಡಿ ಆ ಪುಟ್ಟ ಜೀವಿಗಳಿಗೆಲ್ಲ ಎಷ್ಟೊಂದು ಸಂತೋಷ ಆಯಿತು ಅಂದ್ರೆ ಅವರೆಲ್ಲ ಕುಣಿದು ಜಿಗಿದು ಅರ್ಜುನ್ಗೆ ತುಂಬಾ ಥ್ಯಾಂಕ್ಸ್ ಹೇಳಿದ್ರು. ಆಮೇಲೆ ಅವರೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ಅರ್ಜುನ್ ತನ್ನ ಮ್ಯಾಜಿಕ್ ರಾಕೆಟ್ನಲ್ಲಿ ಕೂತು ಸೇಫಾಗಿ ಮತ್ತೆ ಭೂಮಿಗೆ ವಾಪಸ್ ಬಂದ. ಮನೆಗೆ ಬಂದ್ಮೇಲೆ ಅರ್ಜುನ್ ಮತ್ತೆ ಆಕಾಶದ ಕಡೆ ನೋಡಿ ಮುಗುಳ್ನಕ್ಕ. ಯಾಕಂದ್ರೆ ಅವನಿಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಾಗಿತ್ತು. ಅದೇನಂದ್ರೆ, ನಮ್ಮಲ್ಲಿ ಕಲ್ಪನೆ ಮಾಡ್ಕೊಳ್ಳೋ ಶಕ್ತಿ ಆರ್ ಬುದ್ಧಿವಂತಿಕೆ ಇದ್ರೆ ಏನನ್ನ ಬೇಕಾದ್ರೂ ಸಾಧಿಸ್ಬೋದು ಅಂತ. ನೋಡಿದ್ರಲ್ಲ ಮಕ್ಳೇ, ಈ ಕಥೆಯಿಂದ ನಾವೇನ್ ಕಲಿತ್ವಿ? ನಮ್ಮ ಕಲ್ಪನಾ ಶಕ್ತಿ ಆರ್ ಬುದ್ಧಿವಂತಿಕೆಯನ್ನ ಸರಿಯಾಗಿ ಬಳಸ್ಕೊಂಡ್ರೆ ಎಷ್ಟೇ ದೊಡ್ಡ ಕಷ್ಟ ಬಂದ್ರೂ ಅದಕ್ಕೊಂದು ದಾರಿ ಕಂಡುಹಿಡಿಬೋದು. ಹಾಗೇನೇ ದೊಡ್ಡ ದೊಡ್ಡ ಕೆಲ್ಸಗಳನ್ನೂ ಮಾಡ್ಬೋದು. ಸರಿತಾನೇ? ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.